ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೊಳ್ಳೋ ಅಂಥದ್ದು ತುಂಬ ಕ್ಯೂಟಾಗಿದೆ. ಸೊ ಕಲರ್ ಕಾಂಬಿನೇಷನ್ ನೋಡಿ, ಅಂದರೆ ಕಾಂಟ್ರಾಸ್ಟ್ ಏನೂ ಬಂದಿಲ್ಲ. ಇದು ಬ್ಲೌಸ್ ಮಾತ್ರ ಚೇಂಜ್ ಇದೆ. ಸೆಲ್ಫ್ ಕಲರ್ ಸ್ಯಾರಿ ಇದೆ, ಫುಲ್ ನ್ಯೂಡ್ ಕಲರು, ರೋಸ್ ಪಿಂಕ್, ಫುಲ್ ನ್ಯೂಡ್ ಕಲರು, ಲೈಟ್ ಪಿಂಕ್ ಟಚ್ ಇರೋ ಅಂಥ ಕಲರು. ಸೊ ಇದಕ್ಕೆ ಗ್ರೀನ್ ಕಾಂಬಿನೇಷನ್ ಬಂದಿದೆ ಫ್ರೆಂಡ್ಸ್. ಬ್ಲೌಸ್ ಮಾತ್ರ ಗ್ರೀನ್ ಬಂದಿದೆ, ಸೊ ಆ ಕಲರ್ ತೊಗೊಂಡಿದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಈಸಿ, ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು. ಆ್ಯಸ್ ಯೂಶಲ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಇಲ್ಲಿಂದ 5 ಚೈನ್ ಅಥವಾ 4 ಚೈನ್ ಕುಚ್ಚು ಕಟ್ಟೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 5 ಹಾಕ್ಕೋತಾ ಇದ್ದೀನಿ. ಇವನ್ 4 ಕೂಡ ನಡೆಯುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಇವಾಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಫಸ್ಟು ಆ 3 ಚೈನ್ಸ್ನ ಹಾಕ್ಕೊಂಬಿಡೋಣ. 5 ಚೈನ್ ಹಾಕಿ 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಆರ್ಚ್ ಸಿಂಗಲ್ ಸ್ಟೆಪ್ ಅಲ್ವಾ ಫ್ರೆಂಡ್ಸ್, ನಾವು ಬ್ಯಾಕ್ ಸೈಡಿಂದ ಕೂಡ ವರ್ಕ್ ಮಾಡ್ಕೋಬೇಕು. 3 ಚೈನ್ ಇವಾಗ ಫ್ರಂಟ್ ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಲಾಕ್ ಮಾಡ್ಕೊಂಡು 3 ಚೈನ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಫಸ್ಟ್ 2 ಸಿಂಗಲ್ ಕ್ರೋಶೆ, 5 ಚೈನ್ ಮತ್ತು 2 ಸಿಂಗಲ್ ಕ್ರೋಶೆ, 3 ಚೈನ್ ಹಾಕಿ 1 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ತೊಗೊಳ್ಳೋಣ. ಯಾವುದಾದ್ರೂ ಸರಿ ಫ್ರೆಂಡ್ಸ್, ಚಿಕ್ಕದ ಅಥವಾ ದೊಡ್ಡದು ಯಾವುದಾದ್ರೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇವನ್ ಲೆಂತಿ ಫ್ಲವರ್ ಬೀಡ್ ಬರುತ್ತಲ್ಲ, ಆ ಥರದಾದ್ರೂ ನಡೆಯುತ್ತೆ, ಚೆನ್ನಾಗೇ ಇರುತ್ತೆ. ಸೊ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ 3 ಚೈನ್ ಆದಮೇಲೆ ಬೀಡ್ನು ಕೂಡ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ಅಲ್ಲಿಂದ 4 ಚೈನ್ ಹಾಕ್ಕೋತಾ ಇದ್ದೀನಿ. ಸೊ ಇವನ್ 5 ಚೈನ್ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್, 4 ಚೈನ್ ಅಥವಾ 5 ಚೈನ್. ನಾನು 4 ಚೈನ್ ಹಾಕಿಬಿಟ್ಟು ಸ್ವಲ್ಪ ರಿವರ್ಸ್ ಮಾಡ್ತೀನಿ ಬಟ್ಟೆ. ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು, ಸೊ 4 ಚೈನ್ ಇದೆ ಅಲ್ವಾ, ಬೀಡ್ ಪಕ್ಕ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಸೊ ಅದೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ 4 ಚೈನ್ನ ಈ ಥರ ಲಾಕ್ ಮಾಡಿಕೊಂಡು ಅಲ್ಲಿಂದ ಅಗೇನ್ 3 ಚೈನ್ ಹಾಕೋಣ. 3 ಚೈನ್ ಹಾಕಿಬಿಟ್ಟು ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ 2 ದಾರ ಸೇರಿ 1 ಮಾಡ್ಕೋತೀನಿ. ಇವಾಗ 3 ಚೈನ್ ಫ್ರಂಟ್ ಸೈಡ್ ಒಂದು ಸತಿ ಬಂತು, ಬ್ಯಾಕ್ ಸೈಡ್ ಒಂದು ಸತಿ ಬಂತು ಫ್ರೆಂಡ್ಸ್. ಬೀಡಿಂದನೂ 4 ಚೈನ್ಗೆ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ 3 ಚೈನ್ 2 ಟೈಮ್ಸ್ ಇದೆ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಡೈರೆಕ್ಟಾಗೆ. ಈ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇದೆ ಅಲ್ವಾ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊತಾ ಹೋಗಬೇಕು. ಇಲ್ಲಿ 6 ಟೈಮ್ಸ್ ಡಬಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. 3 ಚೈನ್ 2 ಸತಿ ಬಿಟ್ಟು ನಾನು 6 ಸತಿ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನಾವಿಲ್ಲಿ 6 ಸತಿ ಡಬಲ್ ಕ್ರೋಶೆ ಹಾಕಿದ್ರೆ ಲೆಫ್ಟ್ ಸೈಡು 8 ಸತಿ ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಯಾಕಂದರೆ 3 ಚೈನ್ ಎಕ್ಸ್ಟ್ರಾ ಇದೆಲ್ಲ ಫ್ರಂಟ್ ಸೈಡ್ದು ಬ್ಯಾಕ್ ಸೈಡ್ದು, ಅದಕ್ಕೋಸ್ಕರ ಪ್ಲಸ್ 2 ಹಾಕ್ಕೊಳ್ಳೇಬೇಕು. ಇಲ್ಲಿ 5 ಹಾಕಿದ್ರು +2 ಹಾಕ್ಕೋಬೇಕು ಲೆಫ್ಟ್ ಸೈಡಲ್ಲಿ, 6 ಹಾಕಿದ್ರು +2 ಹಾಕ್ಕೋಬೇಕು. ನಾನು ಇಲ್ಲಿ 6 ಕಂಬಗಳನ್ನ ಹಾಕಿದ್ದೀನಿ. 6 ಕಂಬಗಳನ್ನ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಮೀಡಿಯಮ್ ಸೈಜ್ ಬೀಡ್ ಕೂಡ ಹಾಕೋಬೋದು, ಸ್ಮಾಲ್ ಕೂಡ ಹಾಕೋಬೋದು. ನಾನು ಇಲ್ಲಿ ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಮ್ಯಾಚ್ ಆಗ್ತಾಯಿತ್ತು ಈ ಡಿಸೈನ್ಗೆ. ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಕಡೆ ಫ್ರೆಂಡ್ಸ್ 7 ಕಂಬಗಳನ್ನ ಫಸ್ಟ್ ಹಾಕ್ತೀನಿ. 8 ಹಾಕಬೇಕಿರೋದು ಆ್ಯಕ್ಚುಲಿ. ಸೊ ಆ ಸೈಡ್ 6 ಹಾಕಿದೆ ಅಲ್ವಾ, 3 ಚೈನ್ ಬ್ಯಾಕ್ ಸೈಡು ಫ್ರಂಟ್ ಸೈಡು ಇದೆ, 8 ಆಯಿತು ರೈಟ್ ಸೈಡು. ಸೊ ಹ್ಯಾಂಗಿಂಗ್ ಬೀಡ್ ಆದಮೇಲೆ ಕೂಡ ನೀವು ನಾನಿಲ್ಲಿ 7 ಹಾಕ್ಕೊಂಡು +1 ಸಿಂಗಲ್ ಕ್ರೋಶೆಗೆ 1 ಹಾಕ್ತೀನಿ. ಒಟ್ಟು 8 ಆಗುತ್ತೆ. ಇಲ್ಲಿ 7 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಕಂಬ ಹಾಕ್ಕೊಂಡ್ಮೇಲೆ ಹ್ಯಾಂಗಿಂಗ್ ಬೀಡ್ ಆದಮೇಲೆ 7 ಡಬಲ್ ಕ್ರೋಶೆ ಹಾಕಿದ್ಮೇಲೆ ನೋಡಿ 7th 1 ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟ್ 1 ಸಿಂಗಲ್ ಕ್ರೋಶೆ. 8ನೇ ಕಂಬನ ಈ ಸಾರಿಗೆ ಬೇಸಲ್ಲಿ ಸಿಂಗಲ್ ಕ್ರೋಶೆ ಇತ್ತಲ್ವ ಅದರೊಳಗಡೆ
ನೀಡಲ್ನ ಹಾಕಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಕಾಣಿಸುತ್ತೆ. ಪ್ರಾಪರಾಗಿ ರೈಟ್ ಸೈಡ್ ಎಷ್ಟಿರುತ್ತೋ ಕೌಂಟಿಂಗು ಲೆಫ್ಟು ಅಷ್ಟೇ ಬರಬೇಕು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಅವಾಗ ನಮಗೆ ರಿವರ್ಸ್ ಬಂದು ಹಾಕಿರೋ ಥರನೂ ಕಾಣಿಸಲ್ಲ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಮತ್ತು ಲಾಕ್ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 5 ಚೈನ್ ಹಾಕ್ಕೋತೀನಿ. 5 ಅಥವಾ 4 ಚೈನ್ ಹಾಕ್ಕೊಳ್ಳಿ. ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಮಾಡ್ಕೊಂಡಿರೋದು 4 ಚೈನ್ ಆದರೂ ನಡೆಯುತ್ತೆ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ಈ ಥರ ಆರ್ಚು ಪುಟ್ಟದಾಗೆ ಸೆಂಟರ್ ಹ್ಯಾಂಗಿಂಗ್ ಬಿಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಹಾಕಿದ್ದೀವಿ ಅಂತ ಕೂಡ ಕಾಣಿಸೋದಿಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಫ್ರೆಂಡ್ಸ್ ಸೆಕೆಂಡ್ ಆರ್ಚು ನಾವು ಚೇಂಜ್ ಮಾಡೋಣ. ಫಸ್ಟ್ ಆರ್ಚ್ ಈ ರೀತಿ ಇದೆ ಅಲ್ವಾ, ಸೆಕೆಂಡ್ ಆರ್ಚು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಕೂಡ 5 ಚೈನ್ ಆಗಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಸೆಕೆಂಡ್ ಆರ್ಚಿಗೆ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಅಗೇನ್ 4 ಚೈನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 4 ಅಥವಾ 5 ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಎಷ್ಟು ಹಾಕ್ಕೊಂಡ್ರು ಪ್ರತಿಯೊಂದು ಕಡೆಯೂ ನೀವು ಅಷ್ಟೇ ಹಾಕ್ಕೋಬೇಕು. ನಾನಿಲ್ಲಿ 4 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಅಗೇನ್ 3 ಚೈನ್ ಹಾಕೋಣ. ಸಿಂಗಲ್ ಕ್ರೋಶೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇಷ್ಟು ಬ್ಯಾಕ್ ಸೈಡಿಂದ ಮಾಡ್ಕೋಬೇಕು. 4 ಚೈನ್ ಲಾಕು ಮತ್ತು 3 ಚೈನ್ ಲಾಕು ಆಗಿದ ತಕ್ಷಣ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಅಲ್ಲಿ ಬರೀ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಫ್ರೆಂಡ್ಸ್, ಇಲ್ಲಿ ಟರ್ನ್ ಮಾಡಿದ ತಕ್ಷಣ 3 ಚೈನ್ ಹಾಕಿ, ಈ 3 ಚೈನ್ ಆಲ್ರೆಡಿ ಹಾಕಿದ್ವಿ ಅಲ್ಲ 2 ಸತಿ, ಅದ್ರ ಸೆಂಟರಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. 1 ಪಿಕಾಟ್ ಆಗುತ್ತೆ ನಮಗೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಕಂಬ ಮಾಡಿಕೊಂಡು 3 ಚೈನ್ ಹಾಕಿ ಕಂಬದ ಕೆಳಗಡೆ ನಿಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಇನ್ನೊಂದು ಪಿಕಾಟ್ ಆಯಿತು. ಈ ರೀತಿ 8 ಪಿಕಾಟ್ಸ್ನ ಮಾಡ್ಕೊಳ್ಳೋಣ. ಸೊ ಎಷ್ಟು ಇಡ್ಸುತ್ತೆ ಅಷ್ಟು ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವನ್ 7, 8, 9 ಕೂಡ ಇಡ್ಸುತ್ತೆ. ಸೊ ಎಷ್ಟು ಇಡ್ಸುತ್ತೆ ನಿಮಗೆ ಕರೆಕ್ಟಾಗಿ ಅಷ್ಟು ಮಾಡ್ಕೊಳ್ಳಿ. ತುಂಬ ಓವರ್ಲ್ಯಾಪ್ ಆಗಬಾರ್ದು, ಹಂಗಂತ ತುಂಬ ಟೈಟ್ ಕೂಡ ಆಗಬಾರ್ದು. ನಾನಿಲ್ಲಿ 8 ಹಾಕೋತಾ ಇದ್ದೀನಿ. 4 ಚೈನ್ ಗ್ಯಾಪಿಗೆ 8 ಪಿಕಾಟ್ಸ್ ಹಾಕೋತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 8 ಮಾಡ್ಕೊಳ್ತೀನಿ. ಸೊ 8 ಆದಮೇಲೆ ಲಾಸ್ಟಲ್ಲಿ ಒಂದು ಕಂಬನ ಮಾಡ್ಕೊಳ್ಳೋಣ. ಅಂದರೆ ಬೇಸಲ್ಲಿ ಸಿಂಗಲ್ ಕ್ರೋಶೆ ಆಲ್ರೆಡಿ ಇರುತ್ತೆ ಅಲ್ವಾ, ಸೊ ಅದೇ ಸಿಂಗಲ್ ಕ್ರೋಶೆಗೆ ನಾವು ಸಿಂಗಲ್ ಸ್ಟೆಪ್ ಹಾಕ್ತಿರೋದ್ರಿಂದ ಬ್ಯಾಕ್ ಸೈಡೆಲ್ಲ ಮಾಡ್ತೀವಿ ಅಲ್ಲ, ಅದಕ್ಕೆ ಇದೇ ಥರ ಫಿನಿಶಿಂಗ್ ಕೊಡಬೇಕು ಫ್ರೆಂಡ್ಸ್. ಬೇಸಲ್ಲಿರೋ ಸಿಂಗಲ್ ಕ್ರೋಶೆಗೆ ಒಂದು ಕಂಬ ಹಾಕಲೇಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕಿ ಅಲ್ಲಿಂದ 5 ಚೈನ್ ಹಾಕ್ಕೋತೀನಿ. ಇದು ಕುಚ್ಚು ಕಟ್ಟಕ್ಕೆ ಒಂದು ಆರ್ಚ್ ಆ ಥರ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಆರ್ಚ್ ಈ ಥರ ಹಾಕಿದ್ದೀನಿ. ಬೇಕಂದರೆ ನೀವು 2 ಆರ್ಚಸ್ ಕೂಡ ಹಾಕೋಬೋದಿತ್ತು. ಸೊ ನಾನು ಇಲ್ಲಿ ಸಿಂಗಲ್ ಆರ್ಚೆ ಹಾಕಿದ್ದೀನಿ, ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀನಿ. ಅದು ಒಂದು ಆರ್ಚಿಗೆ ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಆರ್ಚಿಗೆ ಏನೂ ಹಾಕಿಲ್ಲ, ಜಸ್ಟ್ ಪಿಕಾಟ್ಸ್ ಹಾಕಿದ್ದೀನಿ. ಪಿಕಾಟ್ಸ್ ಎಲ್ಲ ವರ್ಕ್ ಇರುತ್ತೆ ಅಲ್ವಾ ಕಂಬಗಳಿಗೆ, ಅದಕ್ಕೋಸ್ಕರ ಹಾಗೆ ಬಿಟ್ಟಿನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಒಂದು ಕುಚ್ಚಿಗೆ ಒಂದು ಆರ್ಚ್ ಈ ರೀತಿ, ಒಂದು ಆರ್ಚ್ ಆ ರೀತಿ ಹಾಕಿದ್ದೀನಿ. ಪಿಕಾಟ್ಸು ಮತ್ತು ನಾರ್ಮಲ್ ಆರ್ಚ್ ವಿತ್ ಹ್ಯಾಂಗಿಂಗ್ ಬೀಡು ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿ ಬಂದಿತ್ತು ಫ್ರೆಂಡ್ಸ್. ಸಿಂಪಲ್ ಡಿಸೈನ್, ಬೇಗ ಕೂಡ ಆಗೋಗುತ್ತೆ. ನಿಮಗೆ ಗೊತ್ತು, ಎರಡನ್ನೂ ಮರ್ಜ್ ಮಾಡಿ ಹಾಕಿದ್ದೀನಿ. 2 ಡಿಸೈನು ತುಂಬ ಫಾಸ್ಟಾಗಿ ಆಗುತ್ತೆ. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಇದು 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ನಾರ್ಮಲ್ ಲೆಂತಲ್ಲೇ, ಬೇಬಿ ಕುಚ್ಚು ಲೆಂತಲ್ಲೇ ಕಟ್ಟಿದ್ದೀನಿ. ಓವರಾಲ್ ಲುಕ್ ತುಂಬ ಚೆನ್ನಾಗಿತ್ತು. ಡಿಸೈನು ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಸತಿ ಟ್ರೈ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ಸಿಂಪಲ್ ಡಿಸೈನು, ಲುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಹ್ಯಾಂಗಿಂಗ್ ಬೀಡ್ ಹಾಕೋಕ್ಕೆ ಟ್ರೈ ಮಾಡಿ. ಈಗ ನಾರ್ಮಲ್ ಡಬಲ್ ಕ್ರೋಶೆಗೆ ಇವನ್ ನಿಮಗೆ ಮರ್ಜ್ ಮಾಡಿರೋದು ಇಷ್ಟ ಆಗಿಲ್ಲ ಅಂದರೆ ಬರೀ ಡಬಲ್ ಕ್ರೋಶೆಗೆ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಇಲ್ಲ
ಈ ಥರ ಪೀಕಾಟ್ಸ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 to 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಖಂಡಿತ ಹಾಕ್ಕೊಳ್ಳಿ, ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿತ್ತು ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.